ಅನುಮೋದನೆ ಅನುಮೋದನೆ ಎರಡು ಮಾಡಬೇಕಲ್ಲ ಅವರು. ಮನೆ ಸಭಾಧ್ಯಕ್ಷರೇ ಒಂದು 2 ಅವರ್ ಗಂಟೆ ಮನೆ ಸಭಾಧ್ಯಕ್ಷರೇ ನನಗೆ ಪ್ರಸ್ತಾಪ ಆಯ್ತು, ಚರ್ಚೆ ಸ್ಟಾರ್ಟ್ ಮಾಡಿ. ಮಾನ್ಯ ಸಭಾಧ್ಯಕ್ಷರೇ, ಪ್ರಸ್ತಾವನೆಲ್ಲ ಆದಷ್ಟು ಬೇಗನೆ ವಿಷಯ ಪ್ರಸ್ತಾವಿಸಿ. ಆಯ್ತು. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ರಾಜ್ಯದಲ್ಲಿ ಅಧ್ಯಕ್ಷರೇ ನಮಗೂ ಕೊಡ್ಬೇಕು. ಕೊಡಿ, ಯಾರು ಬೇಡ ಅಂದರು ಸರ್. ಈಗ ಅಲ್ಲಲ್ಲ, ನಮಗೂ ಪ್ರಾಸ್ತಾವಿಕವಾಗಿ ಭಾಷಣ ಮಾಡಕ್ಕೆ ಅವಕಾಶ ಕೊಡಬೇಕು. ಕೊಬ್ಬರಿ ಬಗ್ಗೆ ರೈತರಿಗೆ ಕೊಡಬೇಕು ನಿಯಮ ಪ್ರಕಾರ. ಬಂದು ಮಾತಾಡೋದಲ್ಲ ಇಲ್ಲಿ, ಅಲ್ಲಿ ಕ್ಷೇತ್ರದಲ್ಲಿ ಮಾತಾಡ್ಬೋದು ಬಿಡಿ. ಅರಸಿಕೆರೆ ಕ್ಷೇತ್ರ ಅಲ್ಲ. ಪ್ರಾಸ್ತಾವಿಕವಾಗಿ ಅವ್ರು ಯಾರ್ಯಾರು ಭಾಷಣ ಮಾಡ್ತಾರೆ ಅವ್ರು ಮಾತಾಡ್ಲಿ, ಅಲ್ಲಿ ಅವ್ರು ಮಾತಾಡ್ಲಿ. ಈಗ ಆಯ್ತು, ಮಾತಾಡ್ಲಿ. ಮಾನ್ಯ ಸಭಾಧ್ಯಕ್ಷ ಹೆಸರು ಮೊದಲಕ್ಕೆ ಬರ್ಬೇಕು ಪೇಪರ್ ನಾಳೆ. ಅದಕ್ಕೆ ಶಿವಲಿಂಗೇಗೌಡ ಮಾತಾಡೋದು. ರೇವಣ್ಣ ಅವರು ರೈತರ ಪ್ಲೀಸ್. ಮಾನ್ಯ ಶಿವಲಿಂಗೇಗೌಡ ಏನಿಲ್ಲ, ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಸಭಾಧ್ಯಕ್ಷ ಅದು ಸುಧಾರ್ಕೊಂಡು ಹೋಗ್ಲಿ. ಮಾನ್ಯ ಸಭಾಧ್ಯಕ್ಷ ಬರ್ಬೇಕು ಪೇಪರ್ ಅಲ್ಲಿ. ಪ್ರತಿಪಕ್ಷ ನಾಯಕರೇ ಕೂತ್ಕೊಳ್ಳಿ. ಪ್ರತಿಪಕ್ಷ ನಾಯಕರೇ ರೇವಣ್ಣನ ಫೈಟ್ ಕೂತ್ಕೊಳ್ಳಿ. ಎಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಮಾನ್ಯ ಸಭಾಧ್ಯಕ್ಷರೇ, ಇದು 9 ಜಿಲ್ಲೆಯ ಪ್ರಮುಖ ಬೆಳೆ ಇವತ್ತು ತೆಂಗು. ಇವತ್ತು ಮಾನ್ಯ ಸಭಾಧ್ಯಕ್ಷ, ಇವತ್ತು ಕಳೆದ 3-4 ತಿಂಗಳಿಂದ ಇವತ್ತು ನಮ್ಮ ರೈತರು 9 ಜಿಲ್ಲೆ ರೈತರು ಸಂಕಷ್ಟದಲ್ಲಿದ್ದಾರೆ. ಮಾನ್ಯ ಸಭಾಧ್ಯಕ್ಷ, ಸುಮಾರು 1.5 ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿ ಇವತ್ತು ಬೆಳೆದಿರುವಂತ ರೈತರದ್ದು ಉಳಿದಿದೆ. ಇವತ್ತು ಕೇವಲ ಮೊನ್ನೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಸನ್ಮಾನ್ಯ ದೇವೇಗೌಡರನ್ನೇ ಹೋಗ್ಬೇಕು ಅಂತೇಳಿ ನಮ್ಮ ಕೃಷಿ ಸಚಿವರು ಹೇಳಿದ ಮೇಲೆ ದೇವೇಗೌಡರನ್ನು ಕರ್ಕೊಂಡು ಹೋಗಿದ್ದು, ನಮ್ಮ ಜಿಲ್ಲೆಯ ಶಾಸಕರು ಬಾಲಕೃಷ್ಣ ಅವರು ನಾವೆಲ್ಲ ಹೋಗಿ ಸಂಬಂಧಪಟ್ಟಂತ ಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ, ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿದ್ದೀವಿ. ಪ್ರಧಾನಮಂತ್ರಿಗಳು ಕೂಡಲೇ ತಗೊಳ್ಳೋದಕ್ಕೆ ಕ್ಯಾಬಿನೆಟ್ ಅಲ್ಲಿ ತಂದು ಇವತ್ತು ನಫರ್ಡ್ ಇಂದ ತಗೊಳ್ಳೋದಕ್ಕೆ ಈಗಾಗಲೇ ಕಾರ್ಯಾರಂಭ ಮಾಡಿದ್ರು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳನ್ನು ನಾನು ಇವತ್ತು ಅಭಿನಂದನೆ ಸಲ್ಲಿಸಬೇಕಾಗುತ್ತೆ. ಏಕೆಂದ್ರೆ ಕೂಡಲೇ ಅವರು ದೇವೇಗೌಡರು ಹೋಗಿ ಪ್ರಸ್ತಾಪ ಮಾಡಿದ ತಕ್ಷಣವೇ 2-3 ದಿವಸದಲ್ಲಿ ಅದನ್ನ ಕೊಬ್ಬರಿ ತಾಳೋದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಚಿವ ಸಂಪುಟದ ಮುಂದೆ ಇಟ್ಟು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದರಿಂದ ಇವತ್ತೇನಾಗಿತ್ತು ಅಂದ್ರೆ ನಮ್ಮ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಅವ್ರು ಹೇಳಿದ್ರು, ಚುನಾವಣೆ ಸಂದರ್ಭದಲ್ಲಿ 15,000ದಲ್ಲಿ ನಾವು ಬೆಳಿಗ್ಗೆ ಬಂದ ತಕ್ಷಣ ಮಾರನೇ ಬೆಳಿಗ್ಗೆನೆ 15,000ದಲ್ಲಿ ಕೊಬ್ಬರಿ ಖರೀದಿ ಮಾಡ್ತೀವಿ ಅಂದ್ರು. ಆದ್ರೆ ಅವ್ರ ಹಣಕಾಸಿನ ಪರಿಸ್ಥಿತಿ ಏನಿದೆಯೋ ಗೊತ್ತಿಲ್ಲ, ಮಾಡಕ್ಕಾಗಿಲ್ಲ. ಆದ್ರೂ ನಾವು ಇವತ್ತು ಕೇಂದ್ರ ಸರ್ಕಾರ 12,000 ಇವತ್ತು ಫಿಕ್ಸ್ ಮಾಡಿ ಇವತ್ತು